ಏನ್ ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗ್ ಬುದ್ಧಿ ಹೇಳೋದಿರ್ಲಿ. ಪ್ರಿಯಾಂಕಾ ಖರ್ಗೆ ಹೇಳ್ತೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲಿಗಲ್ ಆಗಿ ಹಣವನ್ನ ಟೋಲ್ ಗೇಟ್ ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲಿಗಲ್ ಆಗಿ ಇವತ್ತು ಕೆಲಸ ಮಾಡಕ್ ಬಿಟ್ಟಿದ್ರೆ ವಸೂಲಿ ಮಾಡ್ಲಿಕ್ಕೆ ಜಾತಿಗೆ ಸರ್ಕಾರ ಇಟ್ಕೊಂಡಿದ್ರೆ ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನು ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನ್ ಹೇಳ್ತಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ಕೋರ್ಟ್ ಕೊಟ್ಟಿರೋದು ಇವರಿಗೇನೆ, ಇವ್ರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸಕ್ಕಂಥದ್ದು ಯಾವ ಒಂದು ವ್ಯಕ್ತಿಗೆ ದುಡ್ಡು ಮಾಡ್ಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ ಆರೋಗ್ಯ ಕೊಟ್ಟು ಜನತೆ ರಕ್ಷಣೆ ಮಾಡ್ಲಿಕ್ಕೆ. ಯಾಕೆ ಗೊತ್ತಿರುವಂತ ಅವರಿಗೆ ಏನಿದೆ ಇರ್ತೇನೆ, ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಜ್ಞರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಆಗ 1 ತಿಂಗಳಾಯ್ತು. ಎಲ್ಲ ಹೋಗ್ರೆ ನಿಮ್ ಕಾನೂನು ತಜ್ಞರುಗಳು ಎಷ್ಟು ಮೀಟಿಂಗ್ ಮಾಡಿದ್ದೀರಿ? ಇಲ್ಲಿ ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಭಾಷಣ ಮಾಡೋದಲ್ಲ, ನಿಂತು RSS ಅಕೌಂಟ್ ಕೇಳ್ತೀಯಲ್ಲಪ್ಪ, RSS ಅಕೌಂಟ್, ಈ ಅಕೌಂಟ್ ಯಾರು ಕೇಳೋದು? ಹಗಲು ದರೋಡೆ ಮಾಡ್ತಾ ಇದಾರಲ್ಲ. ಅವರಿಗೆ ಅದು ಅವರಿಗೆ ಇದು ಗೊತ್ತಿಲ್ಲ ಪಾಪ. ಈ ರಸ್ತೆ ಇದೆಯಲ್ಲ, ಕರ್ನಾಟಕ ರಾಜ್ಯದ ರಸ್ತೆ ಇದು. ಕರ್ನಾಟಕ ರಾಜ್ಯ ಸರ್ಕಾರ ಜನಕ್ಕೆ ಉಪಯೋಗ ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡಂತ ನಿರ್ಧಾರದ ರಸ್ತೆ ಇದು. ಹಗಲು ಧರಣಿ ಮಾಡುವಂತೇಳಿ ಮಾಡಿದ್ದಾರೆ. ಆ ರಸ್ತೆಗಳಿದೆಯಲ್ಲ, ಆ ರಸ್ತೆಗಳು ಸಂಪೂರ್ಣಗೊಳಿಸಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇಡೀ ದೇಶದಲ್ಲಿ ಇವತ್ತು ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಯಾರ ದುಡ್ಡನ್ನು ಹಾಕಿರ್ತಾನಲ್ಲ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಹೇಳಿದ್ದು ಅದೇ. ಇವ್ರೇನ್ ಮಾಡಿದ್ದಾರೆ? ರೈತರು ಭೂಮಿಗೆ ಭೂ ಸ್ವಾಧೀನ ಮಾಡ್ಕೊಂಡು ದುಡ್ಡು ಕೊಟ್ಟಿಲ್ಲ 20 ವರ್ಷ. ಆ ಭೂಮಿ ತಗೊಂಡೋಗಿ ಶಿಕ್ಷಕರಿಗೆ ಮಾರಾಟ ಮಾಡಿದ್ರಲ್ಲಪ್ಪ, ಅದನ್ನೇ ಹೇಳಿರೋದು ಕೋರ್ಟ್ನಲ್ಲಿ. ತಗೊಂಡೋಗಿ 5 ನಯಾ ಪೈಸಾ ಹಾಕಿಲ್ಲ. ಅದಕ್ಕೋಸ್ಕರಲೇ ನಮ್ಮ ಪಕ್ಷ ಈ ವಿಷಯದಲ್ಲಿ ಜನಜಾಗೃತಿ ಮೂಡಿಸ್ತಕ್ಕಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಜನತೆ ಇದ್ರ ವಿರುದ್ಧ ತೀರ್ಮಾನ ಮಾಡ್ತಕ್ಕಂಥದಕ್ಕೆ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದಕ್ಕೆ ಇವತ್ತು ಈ ರಾಜ್ಯದಲ್ಲಿ ಪತ್ರದ ಚಳುವಳಿ, ನಿಮ್ಮ ಸೋಷಿಯಲ್ ಮೀಡಿಯಾ ಚಳುವಳಿ, ಇದೆಲ್ಲದರ ಮುಖಾಂತರ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳ ಮಾಹಿತಿಯನ್ನ ಜನತೆ ಮುಂದೆ ತರ್ತಕ್ಕಂಥದ್ದಕ್ಕೆ. ಯಾಕೆಂದ್ರೆ ನಮಗೆ ಒಂದು 2,000 ಜನ ಕಳಿಸಿ ಧ್ವಂಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಮಾಡಿಸ್ಬೋದು. ಆ ಕೆಲಸ ನಾವು ಮಾಡಲ್ಲ. ಜನತೆ ಜಾಗೃತಿಗೊಳಿಸಿ ಈ ಸರ್ಕಾರ ಎಲ್ಲಿವರೆಗೆ ಇಂಥದಕ್ಕೆ ಇನ್ನೂ ಅಕ್ರಮಗಳಿಗೆ ಬೆಂಬಲ ಕೊಡ್ತಾರೆ, ಇದರ ವಿರುದ್ಧ ಹೋರಾಟ ಯಾವ ರೀತಿ ಮಾಡಬೇಕು, ಜಯಪ್ರಕಾಶ್ ನಾರಾಯಣ್ ಅವರ ಕಚೇರಿ ಅವ್ರ ಹೆಸರು ಇಟ್ಟಿದ್ದೇವೆ.